ನಾವು ಯಮುನಾ ಎಕ್ಸ್ಪ್ರೆಸ್ ಬೇಗ ಬಂದಿದ್ದೀವಿ ಗುರು. ಮನಾಲಿ ಹೈವೇ ಮತ್ತೆ ಚಂಡೀಗಢ ಹೈವೇ ಫುಲ್ಲು ಫ್ಲಡ್ ಆಗ್ಬಿಟ್ಟೈತೆ ಗುರು. ಏನು ರಿಸೆಪ್ಷನ್ ನೋಡು ಗುರು, ಸ್ಟಾರ್ಸ್, ಫ್ಲವರ್ಸ್, ಟೇಬಲ್. ಒಂದು ಗಾಡಿಗೆ ಎಷ್ಟು ಬಿತ್ತು ಗೊತ್ತಾ? 245 ರೂಪಾಯಿ. ಟೋಟಲ್ 492 ಗಾಡಿಗೆ. ಓಹೋ ಜಂಗಲ್ ಮೇ ಮಂಗಲ್, जंगल काड़े बन बिटो काड़ेगे। आए कहाँ से आप? हम आगरा से। इधर से सिटी से? हाँ। तो सीधा जाना चाहिए, आप घूम के इधर आ गए। ठीक है भैया, नाइस टू मीट यू। ವೆಲ್ಕಮ್ ಟು ನೋಯ್ಡಾ ಟ್ರಾಫಿಕ್. ಇಲ್ಲಿ ನೋಡಿ, ಇಲ್ಲಿ ಫುಲ್ ರೆಡ್ ಕಾಣಿಸ್ತೈತೆ. ಬೈಕ್ಗಳು ಈ ರೀತಿ ಇದೆ. ಮಳೆ ಬರ್ತಿತ್ತಲ್ಲ, ಮಳೆ ಹತ್ರ ನಿಲ್ಸ್ಕೊಂಡು ಒಂಚೂರು ತೊಳೆದ್ಬಿಟ್ಟಿದ್ದೀನಿ. ಇಬ್ಬರದೊಂದು ರೇಸ್ ಸಣ್ಣದಾಗಿ. ಹಾಂ ಬಾರೋ. ಆಗ್ರಾದಲ್ಲಿ ತಾಜ್ ಮಹಲ್ ನೋಡಿಕೊಂಡು ಆಗ್ರಾ ಸಿಟಿ ಸುತ್ತಕೊಂಡು ರೂಮಿಗೆ ಬಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಗ್ರಾ ಸಿಟಿ ಬಿಡೋಕ್ಕಿಂತ ಮುಂಚೆ ಪೆಟ್ರೋಲ್ ಎಲ್ಲ ಟಾಪ್ ಅಪ್ ಮಾಡಿಸ್ಕೊಂಡು ನಾವು ಆಗ್ರಾ ಮತ್ತೆ ಲಕ್ನೋ ಹೈವೇ ಅಲ್ಲಿ ಹೋಗ್ತಾ ಇದೀವಿ. ಇದೇ ಗುರು ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ವೇ. ಬೈಕಲ್ಲಿ ಎರಡು ಹಾಕಿದ್ವಿ ಇನ್ಸ್ಟಾಗ್ರಾಮ್ ಫೋಟೋ ತಗೊಳ್ಳೋಕೆ ಅಂತ. ಹೋಗಿ ಇನ್ಸ್ಟಾಗ್ರಾಮ್ನ ಬೇಗ ಫಾಲೋ ಮಾಡಿ, ಬೇಗ ಅಪ್ಡೇಟ್ಸ್ ಬರುತ್ತೆ ಅದರಲ್ಲಿ. ನೀರು ಕುಡ್ಕೊಂಡು ಹೋಗೋಣ ಅಂತ ಹೈಡ್ರೇಷನ್ ಬೇಕಲ್ಲಿ ನೀರು ಖಾಲಿ ಆಗಿತ್ತು ಬ್ರೋ. ನೀರು ತಗೊಬಂದಿರು, ನೀರು ಕುಡ್ಕೊಳ್ಳೋಣ ಅಂತ ನಿಲ್ಲಿಸಿದ್ದೀವಿ. ಈಗ ಇಲ್ಲಿಂದ ಹೋಗ್ಬೇಕು. ಸಿಕ್ಕಾಪಟ್ಟೆ ಹ್ಯುಮಿಡಿಟಿ. ಅದು ಹೆಂಗೆ ಬದುಕಿರ್ತಾರೋ ಜೀವನ ಜನ ಇಲ್ಲಿ ಗೊತ್ತಿಲ್ಲ ಗುರು. ಯಮುನಾ ಅಲ್ಲ, ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ವೇಲಿ ಟೋಲ್ ತಗೋಬೇಕು. ಎರಡಿಬ್ಬರದ್ದು ತಗೋಬೇಕು ಒಟ್ಟಿಗೆ ತಾತೀನಿ ನಾನು. कितना भैया कितना है ये गाड़ी का? हम लखनऊ नहीं, हम यमुना एक्सप्रेस को कनेक्ट करेंगे. हम चंडीगढ़ जा रहे हैं. क्या बात करें भैया, चंडीगढ़ जा रहे हैं हम. हाँ, यमुना एक्सप्रेस को कनेक्ट करेगा. इधर से कनेक्ट होगा. इधर से कनेक्ट होगा ना. लखनऊ पता है, मुंदे आगे से तुम हम ले को जाना है. ले जाना है हमको. नोएडा जाते हैं ना वो लोग. नोएडा बड़ा वो पीछे रह गए, यहाँ से 30 किलोमीटर पीछे आ गए आप. नोएडा से दिल्ली से चंडीगढ़ जाओगे. 25 किलोमीटर आगे. एल मिस आयत गुरु रोड. आए कहाँ से आप? हम आगरा से. इधर से सिटी से? हाँ. तो सीधा जाना चाहिए, आप घूम के इधर आ गए. सीधा था, सीधा जाके सीधा हो. अब यू टर्न ले लो आप. यू टर्न लीजिए आप, 25 किलोमीटर पीछे जाए. अभी यही से जाना है. यू टर्न जाने के लिए किधर जाएगा? ले लो. हाँ. साथ में वो गाड़ी खड़ी उधर मुंह कर. 20 किलोमीटर जाना, 21 किलोमीटर पीछे जाना है. ओके. एक तो दिल्ली लगा होगा. हाँ. एक आगरा लगा होगा. आगरा पे हो जाओगे आप, उसी में पहुंच जाओगे. दिल्ली लगा होगा, यूं कर लेना आप. ठीक है. मन छोड़ना है, सीधे ऊपर पहुंचना. ಮ್ಯಾಪ್ यहीं ಚೆಕ್ ಮಾಡಿ. ठीक है. ಅದು ಕನೆಕ್ಟ್ ಆಯ್ತಲ್ಲ, ಆಗೆಲ್ಲ ಚೇಂಜ್ ಆಯ್ತು ಮ್ಯಾಪ್. ಇನ್ನೂ ಸ್ಟ್ರೈಟೇ ತೋರಿಸ್ತೈತೆ. ठीक है भैया, ಥ್ಯಾಂಕ್ ಯು. ಓಕೆ ಅಂತ ರಾಗ ಹೇಳ್ಬಿಟ್ಟೆ ಶಿಷ್ಯ. ಅಯ್ಯೋ, ಬಹಳ ರಾಂಗ್ ಡೆಸ್ಟಿನೇಷನ್ಗೆ ಬಂದ್ಬಿಟ್ಟಿದ್ದೀವಿ ಗುರು. ತಿರ್ಕೊಂಡು ಹಿಂಗೆ ಹೋಗ್ಬೇಕೀಗ. 30 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಮುಂದೆ ಬಂದ್ಬಿಟ್ಟಿದ್ದೀವಿ ಗುರು. ನೋಡ್ರಲ್ಲೇ ನೀರು ಬೇಕು ಗುರು, ಎಲ್ಲೂ ಸಿಗಲ್ಲ. इधर पानी मिलेगा पीने के लिए? पानी ಇಲ್ಲ ಅಂತ ಪಾನಿ ನೀರು ತಿನ್ಕೊಂಡ್ಬಿಡ್ತೀನಿ. ठीक है भैया. ಅಯ್ಯೋ ಪಾನಿ ಬೇಕು ಗುರು. ಕೆಳಗಡೆ ಹೋಗಿ ನೀರು ತರಬೇಕು. ರೂಟ್ ಮಿಸ್ ಆಗ್ಬಿಡ್ತು ಗುರು. ಅದು ಹೆಂಗೆ ಮಿಸ್ ಆಯಿತು ಏನು ಕತೆ ಗೊತ್ತಿಲ್ಲ. ನಾವು ಒಂದು ಸತಿ ಮ್ಯಾಪ್ನ ಡೌನ್ಲೋಡ್ ಮಾಡ್ಕೊಂಡು ಹಾಕೋಬಿಟ್ರೆ ಆಫ್ಲೈನ್ ಹೋಗ್ಬಿಡ್ತೀವಿ. ಅಲ್ಲೆಲ್ಲ ಚೇಂಜ್ ತೋರಿಸ್ತೈತೆ. ಸೊ ಮಿಸ್ಟೇಕ್ ನಂದೆ, ಚೂರು ನೋಡಬೇಕಿತ್ತು. ಈಗ ನೀರು ತರೋಕ್ಕೆ ಅಂತ ಕೆಳಗೆ ಹೋಗ್ತಾ ಇದ್ದೀನಿ ಗುರು. ನಾನು ಇದೇ ಎಕ್ಸ್ಪೀರಿಯನ್ಸ್ ಗುರು ಕೇಳೋದು. ಮಿಸ್ಟೇಕ್ ಮಾಡೋದನ್ನ ತಿದ್ಕೊಂಡೆ. ಸೊ ಬೇರೆ ಮಿಸ್ಟೇಕ್ನ ನೋಡಿ ತಿದ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ನಾವೇ ಮಿಸ್ಟೇಕ್ ಮಾಡಬೇಕು, ನಾವೇ ಕಲಿಬೇಕು. ಆಗ ಬೇರೆಯವರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಏನು ತೊಂದರೆ ಇಲ್ಲ. 20 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟು ಒಂದೇ ರೋಡು ಹೋಗ್ಬೇಕು ಗುರು. ಅಯ್ಯೋ ಆಯ್ತಲ್ಲ ಗುರು, ಹ್ಯೂಮಿಡಿಟಿ ಸಾಕಾದೈತೆ. ಟೆಂಪ್ರೇಚರ್ ಬಂದ್ಬಿಟ್ಟು 44 ಆಯ್ತಾಯಿದ್ರೆ ಆಯ್ತು ಗುರು. ಅಯ್ಯಪ್ಪ, RSX ಒಂದೇ ಒಂದು ಸಣ್ಣ ರೇಸಿಗೆ ಕರಿತೀನಿ ನೋಡೋಣ ನನಗೆ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತವೆ ಎರಡು ಗಾಡಿ ಈಗ ಅಂತ. ಸೊ ರ್ಯಾಂಡಮ್ ಸ್ಪೀಡಲ್ಲಿ ಪಿಕಪ್ ಮಾಡಿದ್ವಿ. ಟಾಪ್ ಗೇರ್ಲ್ಲ ಇದು ಗಾಡಿ. ಲೆಟ್ಸ್ ಸಿ ಹೋಗ್ತಾ ಹಿಂಗೆ ಅಂತ. ಬಾ ಗುರು, ಒಂದು ಸಣ್ಣದಾಗಿ ಇಬ್ಬರದೊಂದು ರೇಸ್ ಸಣ್ಣದಾಗಿ. ಹಾಂ
ಬಾರೋ ಭಯ ಸಣ್ಣದಾಗಿ ಟಾಪ್ ಸ್ಪೀಡಲ್ಲಿ ಗೇರ್ ಚೇಂಜ್ ಮಾಡಿ ಟಾಪ್ ಸ್ಪೀಡಲ್ಲಿ ಟಾಪ್ ಸ್ಪೀಡು ಬಾ ಗುರು ಇದೇನು ಗುರು ಆವ್ರೇಜ್ ಸೀಟ್ ಹಿಡ್ಕೊಂಡು ಇದು ಹಿಂಗೆ ಆಗ್ಬಿಟ್ರೆ ಗುರು ಬೇಡ ಅಂತ ಅವನು ಗುರು ಅದು ಗಾಡಿ ಅಡ್ವರ್ಟ್ ಆಗಿತ್ತಲ್ಲ ಅದಕ್ಕೆ ಭಯ ಪಡ್ತಾವನೆ ಸಾರಿ ಗೈಸ್. ನೋಡಿ ಗುರು ಇದು ಆಗ್ರ ಹೋಗುತ್ತೆ, ನಾವು ಇಲ್ಲೇ ಟರ್ನ್ ಆಗಿದ್ದು ಈ ಸ್ಟ್ರೈಟ್ ಡೇ ಎಲ್ಲಿ ಗುರು ಇನ್ನೆಲ್ಲ ಮಿಸ್ 20 ಕಿಲೋಮೀಟ್ರ್ ಹಿಂದೆ ಹೋಗ್ಬಿಟ್ಟಿತ್ತು. ಎಂಥ ದಡ್ಡ ಮಕ್ಳಾಗ್ತೀವಲ್ಲ ಒಂದು ಟೈಮು. ಕಮಾನ್ ನುಗ್ತಾ ಇಲ್ಲ, ಬೋರ್ ಸ್ಲೀವ್ ಆಗ್ಬಿಟ್ಟೈತೆ, ಸ್ಲೀವ್ ಮಾಡಿಸ್ಬಿಟ್ಟವನೆ ಅದಕ್ಕೆ. ಕಮಾನ್ 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 ಬಾಗರು ಸ್ಲೀವ್ ಓವರ್ ಆಗ್ಬಿಟ್ಟೈತೆ. RX-Z ಕತೆ. ನಾವು ಯಮುನಾ ಎಕ್ಸ್ಪ್ರೆಸ್ ವೇಗೆ ಬಂದಿದ್ದೀವಿ ಗುರು. ಇಂಡಿಯಾದ ಬೆಸ್ಟ್ ಎಕ್ಸ್ಪ್ರೆಸ್ ವೇ ಅಂದರೆ ಯಮುನಾ ಎಕ್ಸ್ಪ್ರೆಸ್ ವೇ ಅಂತಾರೆ ಗುರು. ನಮ್ಮ ಡ್ರೀಮ್ ಆಗಿತ್ತು ಯಮುನಾ ಎಕ್ಸ್ಪ್ರೆಸ್ ವೇಲಿ ರೈಡ್ ಮಾಡಬೇಕು ಅನ್ನೋದು. ಇವತ್ತು ನಮ್ಮ ಡ್ರೀಮು ಕಂಪ್ಲೀಟ್ ಆಗ್ತಾ ಇದೆ. ಯಮುನಾ ಎಕ್ಸ್ಪ್ರೆಸ್ ವೇ ಸ್ಟಾರ್ಟಿಂಗಲ್ಲಿದ್ದೀವಿ, ಎಂಟ್ರೆನ್ಸಲ್ಲಿ ಈಗ. ಸೊ ಇಲ್ಲಿಂದ 170 ಕಿಲೋಮೀಟರ್ಸ್ವರೆಗೂ ಏನು ಕೂಡ ಫುಲ್ಲು ಪೀಸ್ಫುಲ್ ಆಗಿರುತ್ತೆ ರೋಡು. ಏನು ಡಿಸ್ಟರ್ಬೆನ್ಸ್ ಇರೋಲ್ಲ, ಎಂಥದ್ದು ಇರೋಲ್ಲ, ಯಾವ ವಂಶೂ ಇರೋಲ್ಲ, ಎಂಥದ್ದು ಇರೋಲ್ಲ. ಫುಲ್ ಎಷ್ಟು ಸ್ಪೀಡ್ ಅದಾರ ಹೊಡ್ಕೊ ಏನಾರ ಮಾಡ್ಕೊಂಡು ಸೇಫ್ಟಿ ಇರಬೇಕಷ್ಟೇ. ಸೊ ಇಲ್ಲಿಂದ 170 ಕಿಲೋಮೀಟರ್ ಅಂದರೆ ನೋಯ್ಡಾವರೆಗೂ ಹೋಗುತ್ತೆ. ನೋಯ್ಡಾದಿಂದ ನಾವು ಚಂಡೀಗಢ ಹೈವೇ ಇಟ್ಕೋಬೇಕಾಗತ್ತೆ. ಸೊ RX-100 RX-Z ಅಲ್ಲಿ ನಾವು ಲೇ ಲಡಾಖ್ ಟ್ರಿಪ್ನ ಮಾಡ್ತಾಯಿದ್ದೀವಿ ಗುರು. ಸೊ ಕರ್ನಾಟಕದಿಂದ ಲೇ ಲಡಾಖ್ವರೆಗೂ ನಾವು RX-100 ಮತ್ತು RX-Z ಅಲ್ಲೇ ಹೋಗ್ತಾ ಇದ್ದೀವಿ. ಅಫಿಷಿಯಲಿ ಯಮುನಾ ಎಕ್ಸ್ಪ್ರೆಸ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಗುರು. ಆಗ್ರ ಮುಗಿಸ್ಕೊಂಡ್ರೆ ಆಗ್ರದಿಂದ ತಗೊಬಿಟ್ಟು ಹಿಂಗೆ ಸ್ವಲ್ಪ ಮುಂದೆ ಬಂದುಬಿಟ್ರೆ ಎಂಟ್ರಿ ಆಗಿಬಿಡ್ತೀವಿ ಯಮುನಾ ಎಕ್ಸ್ಪ್ರೆಸ್ ವೇ. ಇದು ನಮ್ಮನ್ನ ನೋಯ್ಡಾವರೆಗೂ ಬಿಡುತ್ತೆ ಗುರು. ನೋಯ್ಡಾ ಅಲ್ಲಿಂದ ನಾವು ಚಂಡೀಗಢ್ಗೆ ತಗೋಬೇಕಾಗತ್ತೆ. ಪಾನಿಪಟ್ಟಿಂದ ಚಂಡೀಗಢ ಪಾನಿಪಟ್ ಆದಮೇಲೆ ಚಂಡೀಗಢ ಬರುತ್ತೆ. ಸೊ ಯಾರು ಡಿಸ್ಟರ್ಬೆನ್ಸ್ ಇಲ್ಲ, ಎಂಥದ್ದು ಇಲ್ಲ. ಹೈವೇ ಪೂರ್ತಿ ಹಿಂಗೆ ಇರುತ್ತೆ. ಆರಾಮಾಗಿ ಕ್ರೂಸಿಂಗಾಗಾರ ಹೋಗ್ಬೋದು, ಇಲ್ಲ ತರ್ಕೊಂಡಾರ ಹೋಗ್ಬೋದು, ಅದು ನಿಮ್ಮ ಇಷ್ಟ. ಆರಾಮಾಗಿ ಕ್ರೂಸಿಂಗಲ್ಲಿ ಹೋಗ್ಬನ್ನಿ. ನಾವೀಗ ಜೀವನದಲ್ಲಿ ಮತ್ತೆ ಬರ್ತೀನಿ, ಖಂಡಿತ ಬರ್ತೀನಿ, ನನಗೆ ಗೊತ್ತದು. ಸೊ ಫಸ್ಟ್ನೇ ಬಾರಿ ಬಂದಿದ್ದೀನಿ, ಫಸ್ಟ್ನೇ ಬಾರಿ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ಬ್ಯೂಟಿಫುಲ್ ಆಗಿದೆ ಕ್ಷಣಗಳು. ನೀವು ಅಷ್ಟೇ ಗುರು, ಯಾರು ಬೈಕರ್ ಇದ್ದರೆ ಅಥವಾ ಟ್ರಾವೆಲ್ ಮಾಡೋರಿದ್ದರೆ ಯಾಕೆ ತಡ ಗುರು, ತಾಳ್ಮೆ ಯಾವುದಕ್ಕೂ ಕಾಯಬೇಡಿ. ಬಸ್ಸಲ್ಲಿ ಹೋಗಿ, ಟ್ರೈನಲ್ಲಿ ಹೋಗಿ, ಫ್ಲೈಟಲ್ಲಿ ಹೋಗಿ, ಬೈಕಲ್ಲಿ ಬನ್ನಿ, ನಡ್ಕೊಂಡಾರ ತಿರುಗಾಡಿ ಗುರು. ಯಾರು ಕೇಳಿದ್ರು ನಿಮ್ಮನ್ನ ಏನು ಬೇಕಾದ್ರೂ ಮಾಡಿ, ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ. ನಿಮ್ಮ ಲೈಫು ನಿಮ್ಗೆ ಇಷ್ಟ ಬಂದಾಗ ಬದುಕಿ ಗುರು. ಜನಗಳಿಗೆ ಎದುರಬೇಡಿ, ಜನಗಳ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡಿ. ಏನೇ ಇತ್ತ ನಿಮ್ಮ ಆಸೆ, ನಿಮ್ಮ ಇಷ್ಟ, ನೀವು ಶ್ರಮ ಪಡೋದು, ಏನೇ ಆದರೂ ನೀವು ಅನ್ಭವಿಸೋದು. ಸೊ ದಿಸ್ ಇಸ್ ಯುವರ್ ಲೈಫ್, ಯುವರ್ ಚಾಯ್ಸ್. ಡೂ ಎನಿಥಿಂಗ್ ಯು ವಾಂಟ್, ಬಿ ಹ್ಯಾಪಿ ಅಷ್ಟೇ. ಯಮುನಾ ಎಕ್ಸ್ಪ್ರೆಸ್ ವೇದು ಟೋಲ್ ಬಂತು ಗುರು. ಎಷ್ಟು ಆಗ್ತಾರೆ ಬರೇ ಗೊತ್ತಿಲ್ಲ ಈಗ. ಅಯ್ಯೋ ದೇವರೇ, ಹತ್ತತ್ರ ನಾನು ಕೇಳ್ಬಿಟ್ರೆ ಹಂಗೆ 240ರಿಂದ 250 ತನಕ ತಗೋಬೋದು ಅನ್ಕೋತೀನಿ. ಫುಲ್ ಓವರಾಲು ಒಂದು ಬೈಕಿಗೆ ಹೇಳ್ತಿರೋದು, 2 ಬೈಕಿಂದ ಅಲ್ಲ. 2 ಬೈಕಿಂದ 485 ರೂಪಾಯಿ ಆಗುತ್ತೆ ಗುರು. 500 ರೂಪೀಸ್ ಕಡಕ್ ಅಂತ ಕಟ್ ಮಾಡಿಬಿಡ್ತಾರೆ ಈಗ 500 ರೂಪಾಯಿನ. ಬೈಕ್ಗಳಿಗೆ ಎಲ್ಲಿ ಗುರು ಜಾಗ ಸೇಮಾ, ಬೈಕು ಸೇಮಾ ಗುರು. ಎಲ್ಲೋಯ್ತೆ ಬಾಯ್ ಕಡೆ ಹೋಯ್ದ ಗೊತ್ತಾನ. ಬೈಕಿಗೆ ಫ್ರೀ ಅಂತ, ಬೈಕಿಗೆ ಫ್ರೀ ಎಲ್ಲ ದುಡ್ಡು ಕಟ್ಟಬೇಕು. ಬೈಕಿಗೆ ಫ್ರೀ ಅಂತ ಆ ಕಡೆಯಿಂದ ನಮ್ಮ ಆ ಕಡೆಯಿಂದ ಹೋಯ್ತಾನೆ ಲಾಸ್ಟ್ ಬೆಂಚರು. ಅಯ್ಯೋ ನಮಗೂ ಗೊತ್ತಿಲ್ಲ ಗುರು, ಏನು ಆಡ್ಕೊಳ್ಳೋದಿಲ್ಲ. ಭಯ್ಯ ನಮಸ್ಕಾರ. 2 बाइक नोएडा चंडीगढ़. फुल एक्सप्रेस पे किधर तक चलेगा? नोएडा तक ले लो. नंबर CKJ 1575. खाना हो गया? ठीक है, 2 गाड़ी तो कट लो. हाँ, नाश्ता हो गया, खाना हो गया. 490 490 ರೂಪಾಯಿ ಅಂತ 2 ಗಾಡಿಗೆ. ले लो भैया, ಟ್ಯಾಪ್ हो जाएगा. ಒಂದು ಗಾಡಿಗೆ ಎಷ್ಟು ಬಿತ್ತು ಗೊತ್ತಾ? 245 ರೂಪಾಯಿ. ಟೋಟಲ್ 492 ಗಾಡಿಗೆ. ಇದು ಯಮುನಾ ಎಕ್ಸ್ಪ್ರೆಸ್ ವೇ.
ಪೇಮೆಂಟ್ ಮಾಡಿದ್ವಿ, ಬಟ್ ಅದ್ಯಾರೋ ಹರಿಯಾಣದವ್ರು ಇರಬೇಕು, ನಿಂತ್ಕೊಳ್ಳಿ ಅಂತ ಹೇಳಿದ್ರು ಬೈಕ್ಗಳು ನೋಡ್ಬಿಟ್ಟು, ಅಥವಾ ಅದಕ್ಕೋಸ್ಕರ ನಿಂತಿದ್ದೀವಿ ಇಲ್ಲೇ. ಏನು ಸಮಾಚಾರ ಗೊತ್ತಿಲ್ಲ, ಏನೇನು ಯಾವ ಗಾಡಿ ಎಲ್ಲಿಂದ ಬಂದಿದ್ದೀರಿ ಏನು ಅಂತ ಕೇಳೋಕ್ಕಿರ್ಬೇಕು. ಏನು ಕೇಳಿದ್ರು ನಿನ್ನ? ಎಲ್ಲಿಂದ ಎಲ್ಲಿಗೆ? ಇವನು ಬರ್ತಾರ ಕಣ, ಇವರು ಟವಲ್ ಹಾಕೊಂಡು ಕನ್ನಡಕ ಹಾಕೊಂಡು, ಓ ಶಿಷ್ಯಾಸ್. ಇಲ್ಲಿ ಟವಲ್ ಮಾತ್ರ ಬಿಡಲ್ಲ ಗುರು, ಕಾಚ್ ಹಾಕ್ತಾರೆ ಗೊತ್ತಿಲ್ಲ ಒಳಗೆ, ಟವಲ್ ಮಾತ್ರ ಮೇಲೆ ಇರಲೇಬೇಕು. आप लोग किधर से? एमपी हम ये एमपी से ग्वालियर से आए इधर, ग्वालियर। अभी लेह लद्दाख रुकेंगे, देख लेंगे आगे कहीं तक पहुंच सकते हैं। हम बेंगलुरु से, कर्नाटका। हाँ, हम 8 दिन हो गया। पहले दो दिन वेस्ट हो गया, गाड़ी थोड़ा ख़राब हो गया, इसके लिए 2 लोग बस। क्यों? ठीक है भैया, नाइस टू मीट यू। हम चले जाएंगे, आराम से आओ ब्रश करके। लेट्स गो। ಮಧ್ಯ ಪ್ರದೇಶ ತರಂತೆ 500 ಕಿಲೋಮೀಟರ್ ಬರ್ತಿದ್ದಂಗೆ ಅಯ್ಯೋ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ಅಣ್ಣ, ನಾನು ಇಲ್ಲೇ ಉಳ್ಕೊಬಿಡ್ತೀನಿ, हम थके, हमसे नहीं हो पाएंगे ऐसा बोल रहा है। ನಾವು ಯಮುನಾ ಎಕ್ಸ್ಪ್ರೆಸ್ ವೇ ಇಲ್ಲಿದ್ದೀವಿ, ಗಾಡಿ ಹಾಕೊಂಡು ಸೈಡಿಗೆ ಯಾಕೆ ನಿಂತಿದ್ದೀವಿ ಗೊತ್ತಾ? ಅಲ್ಲಿ ನೋಡಿ, ಅಲ್ಲಿ ಏನು ಬರ್ತಾ ಇದೆ, ಮಳೆ ಬರ್ತಾ ಇದೆ, ಅಷ್ಟಿಗೆ ಮಾತ್ರ ಮಳೆ ಬರ್ತಾ ಇದೆ, ಈ ಕಡೆ ಮಳೆ ಇಲ್ಲ, ಅದಕ್ಕೆ ಮಳೆ ನಿಲ್ಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ ಗುರು. ರೈನ್ ಕೋಟ್ ಹಾಕೋಬೋದು, ಇದು ರೈನ್ ಕೋಟ್ ಹಾಕೋಬಿಟ್ರೆ ಹೀಟಿಗೆ ಸಾಯ್ಬೇಕಾಗುತ್ತೆ. ಮಳೆ ಬತ್ತ ಹತ್ರ ಆಯ್ತೈತೆ ಗುರು, ಬತ್ತ ಹತ್ರ ಆಯ್ತೈತೆ, ಹಂಗೆ ಹೋಗ್ಬಿಡೋಣ, ಏನಾಗಲ್ಲ, ತೊಂದರೆ ಇಲ್ಲ. ಸೆಕೆ ಗುರು, ಮತ್ತೇನಾರು ರೈನ್ ಕೋಟ್ ಹಾಕೊಂಡ್ರೆ ಉಸಿರು ಕಟ್ದಂಗೆ ಆಗ್ಬಿಡುತ್ತೆ, ಅದಕ್ಕೋಸ್ಕರ ರೈನ್ ಕೋಟ್ ಸವಾಸಲ್ಲ ಇಲ್ಲೆಲ್ಲ ಬೇಡ ಅಂತ ಅನ್ಕೊಂಡು ರೈನ್ ಕೋಟ್ ಆಗ್ತಾ ಇಲ್ಲ. ಹಂಗೆ ಹೋದ್ರೆ ಹಂಗೆ ಹೋಗ್ಬಿಡ್ತೀವಿ, ಇಲ್ಲಾಂದ್ರೆ ರೈನ್ ಕೋಟ್ ಅಂತೂ ಹಾಕಲ್ಲ ಗುರು. ಕರ್ನಾಟಕ ಟು ಲೇ ಲಡಾಖ್ ನನ್ನ ಡ್ರೀಮ್ ರೈಡ್ ಯಮಹಾದ RX 100 ಲೆಜೆಂಡರಿ ಬೈಕ್. ನೋ ABS, ನೋ ಎಲೆಕ್ಟ್ರಾನಿಕ್ಸ್, ಪ್ಯೂರ್ 2 ಸ್ಟ್ರೋಕ್ ಸಿಂಫನಿ. 20 ದಿನಗಳು, 6000 ಕಿಲೋಮೀಟರ್ಗಳು, 12 ರಾಜ್ಯಗಳು, ಲೆಕ್ಕವಿಲ್ಲದಷ್ಟು ಜನರು, ಕಲ್ಚರ್ಗಳು. ಕರ್ನಾಟಕದಿಂದ ಪ್ರಪಂಚದ ಎತ್ತರದ ಮೋಟರಬಲ್ ಪಾಸ್ ವರ್ಗು ನಮ್ಮ 2 ಸ್ಟ್ರೋಕ್ ನಾವು ತಗೊಂಡೋಗಿದ್ದೀವಿ. ಈ ಒಂದು ಸಾಹಸ ಪ್ರಯಾಣದಲ್ಲಿ ನೀವು ಪಾತ್ರರಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ನಮ್ಮ ಸಾಹಸ ಪ್ರಯಾಣ. ಇನ್ನು ನಾಡ ಬಂದ್ಬಿಟ್ಟು 90 ಕಿಲೋಮೀಟರ್ ಇದೆ ಗುರು. ನಾವು ಮಳೆ ನೆಂದು ಸಾಕಾಗಿ ಎಲ್ಲ ಸ್ವಲ್ಪ ಹೊತ್ತೆಲ್ಲ ಒಣಗಿಸ್ಕೊಂಡು ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ನೆಂದೋಗ್ಬಿಟ್ಟಿತ್ತು, ಸದ್ಯ ವರ್ಕ್ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ, ಆಡಿಯೋ ಕ್ಲೀನಾಗಿ ಕೇಳ್ತಾ ಇದೆ ಅಂದ್ಕೊಂಡಿದ್ದೀನಿ. ನಾಳೆ 90 ಕಿಲೋಮೀಟರ್ ಇದ್ರೆ 90 ಕಿಲೋಮೀಟರ್ ಆದಮೇಲೆ ಇನ್ನೊಂದು ಹೈವೇ ಬರುತ್ತೆ, NH44. ಅದು ನಮ್ಮನ್ನ ತಗೊಂಡೋಗಿ ಶ್ರೀನಗರ ಹತ್ರ ಬಿಡುತ್ತೆ ಗುರು. ವಾತಾವರಣ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ ಗುರು. ಬ್ಯೂಟಿಫುಲ್ ಅಲ್ವಾ ಸೀನರಿ? ಹಿಂದ್ಗಡೆ ಒಂದು ಟೋಲ್ ಹೋಯ್ತು, ನೋಡ್ತಾ ಇರಲ್ಲ ಅಲ್ಲಿ. ಸೊ ಇಲ್ಲಿ ಫುಡ್ ಕೋರ್ಟ್ ಇದೆ, ಫುಡ್ ಕೋರ್ಟ್ ನಿಲ್ಸೋಣ ಅಂತ ಬಂದಿದ್ದೀವಿ. ಇನ್ನೊಂದು ನೋಯ್ಡಾ ಇನ್ನೇನು ಸ್ವಲ್ಪ ಹತ್ರನೇ ಗುರು. ಇವತ್ತು ಬೇಜಾರು ಅಂದರೆ ಒಂದೇ ಹೈವೇ, ಇಂಟ್ರೆಸ್ಟಿಂಗ್ ಏನಿಲ್ಲ, ಜನಗಳು ನೋಡೋಕ್ಕಾಯ್ತಲ್ಲ, ಬರೀ ಕಾರ್ಗಳು ಜುಯ್ಯ ಭಯ ಅಂತ ಹೋಯ್ತಾವೆ. ಮಳೆ ಬೇರೆ ಸಖತ್ ನೆಂದ್ಬಿಟ್ಟಿದ್ದೀವಿ, ಐಟಮ್ಗಳೆಲ್ಲ ನೆಂದೋಗ್ಬಿಡ್ತು, ಅದನ್ನು ಒಣಗಿಸೋದ್ರಲ್ಲೇ ಟೈಮ್ ಆಗೋಯ್ತು ಗುರು, ಸಿಕ್ಕಾಪಟ್ಟೆ ಅದರಲ್ಲೇ ಟೈಮ್ ಆಗೋಯ್ತು. ಸೊ ನೋ ವರೀಸ್ ಎಟ್ ಆಲ್ ಬ್ರೋ. ಅದು ಇದು ಏನಾರು ತಿನ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಇದೀವಪ್ಪ. 2 ವೀಲರ್ ಇಲ್ಲೇ ಹಾಕ್ಬೋದು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಪಾರ್ಕ್ ಇಟ್ ಹಿಯರ್ ಓನ್ಲಿ, ಲೆಟ್ಸ್ ಡೂ ಇಟ್. ಏನಾರು ತಿನ್ಕೊಂಡು ಬನ್ನಿ, ಏನು ಸಿಗುತ್ತೋ ಏನು ಕತೆ ನೋಡೋಣ. ಫಸ್ಟು ಬೈಕ್ಗಳು ಈ ರೀತಿ ಇದೆ. ಮಳೆ ಬರ್ತಿತ್ತಲ್ಲ, ಮಳೆ ಹತ್ರ ನಿಲ್ಸ್ಕೊಂಡು ಒಂಚೂರು ತೊಳೆದ್ಬಿಟ್ಟಿದ್ದೀನಿ, ಗಲೀಜಾಗ್ಬಿಟ್ಟಿತ್ತು. ಇನ್ನೊಂದು 1000 ಕಿಲೋಮೀಟರ್ ಇದೆ ಅಷ್ಟೇ ಗುರು, ಇನ್ನೊಂದು 1000 ಅಷ್ಟೇ ಇಲ್ಲಿಂದ ಲೇವರೆಗೂ. ಬಟ್ ನಮಗೆ ಪ್ರಾಪರ್ ಲೇ ಲಡಾಖ್ ಸ್ಟಾರ್ಟ್ ಆಗೋದು ಎಪಿಸೋಡ್ಗಳು ಶ್ರೀನಗರದಿಂದನೇ ಲೇ ಲಡಾಖ್, ಅದು ಸರ್ಕ್ಯೂಟ್ ಬರುತ್ತಲ್ಲ ಸ್ಟಾರ್ಟ್ ಆಗೋದು. ಶ್ರೀನಗರಕ್ಕೆ ಅಲ್ಲಿಂದ 400 ಕಿಲೋಮೀಟರ್ ಇದೆ, ಇನ್ನು 600 ಕಿಲೋಮೀಟರ್ ಇದೆ ಗುರು ಶ್ರೀನಗರ್. ಇಲ್ಲೇ ಫುಡ್ ಕೋರ್ಟಲ್ಲಿ ಇದೀವಿ ಗುರು. ನಮ್ಮ ಬ್ರೋ ಬಂದ್ಬಿಟ್ಟು ಆರ್ಡ್ರ್ ಮಾಡೋಕೆ ಹೋಗಿದ್ದಾರೆ. ನಾನು ಒಂದು ಪಾಪ್ಕಾರ್ನ್ ತೊಗೋತೀನಿ, ಅಂದರೆ ಸ್ವೀಟ್ ಕಾರ್ನ್ ಮಾಡ್ತಾಯಿದ್ದಾರೆ, ಮಸಾಲ ಕಾರ್ನು. ಅದ್ರ ಜೊತೆ ಬ್ರೋ ಏನೋ ಮೋಮೋಸ್ ತಿಂತಾರಂತೆ, ಅದಕ್ಕೆ ಟೋಕನ್ ತಾಳಕ್ಕೆ ಅಂತ ನಿಂತ್ಕೊಂಡಿದ್ದಾರೆ. ತುಂಬ ಟೈರ್ಡಿಂಗು, ಬಿಸಿಲು ಮಳೆ ನೆಂದು ಸಾಕಾಗೋಯ್ತು. ಏನು ಸೆಕೆ ಆಗುತ್ತೆ ಗುರು ಇಲ್ಲಿ, ಸಿಕ್ಕಾಪಟ್ಟೆ ಸೆಕೆ ಬ್ರೋ. ಆಗಿಂದ ಮೋಮೋಸ್ ತಿಂದರು, ನಾನು ಒಂದು ಟೇಸ್ಟ್ ಮಾಡೋದು ಚೆನ್ನಾಗಿರಲಿಲ್ಲ. ಈಗ ಐಸ್ ಕ್ರೀಮ್ ತಿನ್ನೋಕೆ ಹೋಗಿದ್ದಾರೆ, ನಾವು ಸ್ವೀಟ್ ಕಾರ್ನ್ ತಿಂದೆ. ಏನು ಒಳಗಡೆ ಸ್ನಾನ ಮಾಡ್ತಾಯಿದ್ದೀನಿ ಗುರು, ಸಿಕ್ಕಾಪಟ್ಟೆ ಸೆಕೆ. ಕೂದಲು ಬೇರೆ ಬಿಟ್ಟಿದ್ದೀನಲ್ಲ ಗುರು, ಅದಕ್ಕೆ ಸಿಕ್ಕಾಪಟ್ಟೆ ಸೆಕೆ ಗುರು. ಅದು ಹೆಂಗಿರ್ತಾರ ಏನು ಕತೆ ಒಂದು ಗೊತ್ತಿಲ್ಲ ಇಲ್ಲಿ, ನಮಗಾಗಲ್ಲಪ್ಪ ಇಲ್ಲೆಲ್ಲ. ಸೊ ಇಲ್ಲಿಂದ ಜಲಂಧರ್ವರೆಗೂ ಟ್ರೈ ಮಾಡೋಣ.
ಶ್ರೀನಗರ್ ಬಂದ್ಬಿಟ್ಟು 871 ಕಿಲೋಮೀಟ್ರು, ಲೇಹ್ ಬಂದ್ಬಿಟ್ಟು 1000 ಕಿಲೋಮೀಟ್ರ್ ಇದೆ. ಸೊ ನಾವು ಶ್ರೀನಗರ ತಲುಪಿದ್ರೆ ಶ್ರೀನಗರದಿಂದ ಲೇಹ್ ಲಡಾಖ್ ಸರ್ಕ್ಯೂಟು ಸ್ಟಾರ್ಟ್ ಆಗುತ್ತೆ. ನೋಡಿ 880 ಶ್ರೀನಗರ, ಲೇಹ್ಗೆ 1000 ಆಗುತ್ತೆ. ಸೊ ಎಸ್ ಹೋಗ್ತಾ ಇದ್ದೀವಿ, ಹತ್ರ ಬರ್ತಾ ಇದೆ. ಮನಾಲಿ ರೂಟ್ ಹೋಗಿವೆ. ಮನಾಲಿ ರೂಟ್ ಎಂತಕ್ಕೆ ಬೇಡ ಅಂತ ಹೇಳ್ತಿದ್ದೀನಿ ಅಂದರೆ, ಮನಾಲಿ ಹೈವೇ ಮತ್ತು ಚಂಡೀಗಢ ಹೈವೇ ಫುಲ್ಲು ಫ್ಲಡ್ ಆಗ್ಬಿಟ್ಟೈತೆ ಗುರು. ಫುಲ್ಲು ಮಳೆ. ಮನಾಲಿ ಅಂತೂ ಫಕ್ಕಪ್ ಆಗೋಯ್ತೆ, ಅಂದರೆ ಮೀನ್ಸ್ ಫುಲ್ ಹಾಳಾಗೋಗುತ್ತೆ. ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಮನಾಲಿಯಲ್ಲಿ. ಸೊ ಒಂದು 5-6 ದಿನ ಟೈಮ್ ಕೊಟ್ಟರೆ ಕ್ಲೀನಾಗಿ ಎಲ್ಲ ರೆಡಿ ಮಾಡ್ತಾರೆ, ಅಥವಾ ಎಲ್ಲ ತಣ್ಣಗಾಗಿರುತ್ತೆ. ಅದಕ್ಕೋಸ್ಕರ ನಾವು ಶ್ರೀನಗರ ಹೋಗಿ ಶ್ರೀನಗರದಿಂದ ಅಲ್ಲೇ ಕಾರ್ಗಿಂದ ಲೇ ಅದೆಲ್ಲ ಸ್ಪಾಟ್ ಮುಗಿಸ್ಕೊಂಡು ಆಮೇಲೆ ಲಾಸ್ಟಿಗೆ ಪ್ಯಾಂಗಾಂಗ್ ಬಂದು ಅದಾದಮೇಲೆ ಇದಕ್ಕೆ ಬರ್ತೀವಿ. ಅದಕ್ಕೆ ನಮ್ಮ ಬ್ಯೂಟಿಫುಲ್ ಮನಾಲಿಗೆ ಬರ್ತೀವಿ ಗುರು. ನೋಯ್ಡಾ ಬರ್ತಾ ನೋಯ್ಡಾ ಹತ್ತತ್ರ ಇದ್ದೀವಿ. ಇನ್ನೊಂದು 20 ಕಿಲೋಮೀಟ್ರು ಆ ಸೈಡ್ ಹೋಗ್ತೀವಿ. ಬಟ್ ಇದು ಯಾವ ಸಿಟಿ ಅಂತ ಗೊತ್ತಿಲ್ಲ ಗುರು. ಹೆಂಗಾಯ್ತು ಗುರು, ಬಿಲ್ಡಿಂಗ್ಸು ಯಾವುದೋ ಕಮ್ಯುನಿಟಿ ಗುರು, ಅಪಾರ್ಟ್ಮೆಂಟ್ಸ್ ಅಲ್ಟಿಮೇಟಾಗಿ ಕಾಣಿಸ್ತೈತೆ ನೋಡಿ ಅಲ್ಲಿ. ವಾವ್, ಸೂಪರ್. ನೋಯ್ಡಾದಲ್ಲಿದ್ದೀವಿ. ಇಲ್ಲಿ ಪೆಟ್ರೋಲ್ ರೇಟ್ ಎಷ್ಟೈತಾ? ಪೆಟ್ರೋಲ್ ರೇಟು ಸೇಮ್ ಅನ್ಸುತ್ತಲ್ವಾ? ಇದು ಸೇಮೇ. ಇನ್ನೂ ನೋಯ್ಡಾ ಬಂದೈತೆ ಅಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ 95 ಟಾಪಪ್ ಮಾಡಿಸ್ಕೊಡ್ಬೇಕು, ನಂದು ರಿಸರ್ವ್ ಇತ್ತು, ಅದಕ್ಕೋಸ್ಕರ ಬಂದ್ವಿ. ಫುಲ್ ಡೀಸೆಲ್ ನೋಡಿ ಎಷ್ಟೊಂಥರ ನಿಂತೈತೆ ಗುರು. ಎಕ್ಸ್ಪ್ರೆಸ್ ವೇ ಅಲ್ವಾ, ಅಕ್ಕಪಕ್ಕ ಯಾವುದೂ ಪೆಟ್ರೋಲ್ ಬಂಕ್ ಇಲ್ಲ ಗುರು. ಸೊ ಕೆಳಗೆ ಬಂದೇ ಬರಬೇಕು. ಅದಕ್ಕೆ ಸ್ವಲ್ಪ ಕೆಳಗೆ ಬಂದು ಮುಂದಕ್ಕೆ ಜಾಯ್ನ್ ಆಗ್ಬಿಡ್ತೀವಿ. ಆಗಲೇ ತಗೊಂಡಿದ್ವಲ್ಲ ಎಮರ್ಜೆನ್ಸಿಗೆ ಅಂತ, ಅದನ್ನ ಹಾಕತ್ತಿದೆ ಗುರು. ಮುಂದಕ್ಕೆಲ್ಲರ ಸಿಕ್ಕರು ತಗೊಂಡ್ರಾಯ್ತು ಅಂತ ಪೂರ್ತಿ ಬಂತು. 9 ಲೀಟ್ರ್ 10 ಲೀಟ್ರ್ ಆಯಿಲ್ ರಿಸರ್ವ್ ಬಿದ್ದಿದ್ದಂಗೆ ಹಾಕ್ಬಿಡ್ತೀವಿ. ರಿಸರ್ವಲ್ಲಿ ಇನ್ನೂ 1.5 ಲೀಟ್ರ್ 2 ಲೀಟ್ರ್ ತನಕ ಇರುತ್ತೆ. ರಿಸ್ಕ್ ಬೇಡ ಅಂತ ಅಷ್ಟೇನೇನೂ ಇಲ್ಲ. ಸೊ ನೋಡಿ, 2 ಸ್ಟ್ರೋಕ್ ಲೈಫ್ ಇಷ್ಟೇ, ಸಿಂಪಲ್. ವೆಲ್ಕಮ್ ಟು ನೋಯ್ಡಾ ಟ್ರಾಫಿಕ್. ಇಲ್ಲಿ ನೋಡಿ, ಇಲ್ಲಿ ಫುಲ್ ರೆಡ್ ಕಾಣಿಸ್ತೈತೆ ಮಾರ್ಕಲ್ಲಿ. ಮತ್ತು ಹೆಂಗೈತೆ ಏನೋ ಟ್ರಾಫಿಕ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾರ್ಗಳು ನಿಂತ್ಕೊತಾಯಿಲ್ಲ, ಮೂವ್ ಆಯ್ತಾವೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ತಪ್ಪು ತಿಳ್ಕೊಬಿಟ್ಟೆ ಗುರು. ಕಾರ್ಗಳು ನಿಂತಿತ್ತಲ್ಲೇ ನಿಂತಾವೆ, ಫಿಲಪ್ ಆಗ್ತಾವೆ ಅಷ್ಟೇ. ನೋಡಿ ಇಲ್ಲಿ ನಿಧಾನಕ್ಕೆ ಹೋಯ್ತಾವೆ. ಮೇಲ್ಗಡೆ ಕಾಣ್ತಾ ಇದ್ದಾವೆ ಎಲ್ಲ ರೆಡ್ ಲೈಟ್ಗಳು, ರೆಡ್ ದೀಪಗಳು. ಯಾವನೋ ಮಾಡಿದ್ದು ಟ್ರಾಫಿಕ್ಕು ಲೇ. ಏನು ನೋಟ ಗುರು, ಕಣ್ಣಿಗೆ ಇನ್ನೂ ಕ್ಲಿಯರ್ ಆಗಿದ್ರೆ ಇನ್ನೂ ಕ್ಲಿಯರಾಗಿ ಕಾಣೋದು ಗುರು. ಬಿಲ್ಡಿಂಗ್ಸ್ಗಳು ಫುಲ್ ಇದೆಲ್ಲ ಈ ಥರದೆಲ್ಲ ಮಾನ್ಯತೆ ಬರೋಕ್ಕೆ ಬರುತ್ತಲ್ಲ, ಅದಕ್ಕಿಂತ ದೊಡ್ಡದು ಗುರು, ಸಿಕ್ಕಾಪಟ್ಟೆ ದೊಡ್ಡದು. ಎಲ್ಲ ಕಂಪ್ನಿಗಳು ಒಂದೇ ತಾವೆ, ದೊಡ್ಡ ಬಿಲ್ಡಿಂಗ್ಸು. ಹೆಚ್ಚು ಕಮ್ಮಿ ಲೆಕ್ಕ ಹಾಕೊಂಡ್ರು ಏನು ಲಕ್ಷಗಟ್ಟಲೆ ಬಿಲ್ಡಿಂಗು, ಅಪಾರ್ಟ್ಮೆಂಟ್ಸ್ ಇದ್ದಂಗೆ ಗುರು. ಒಂದಕ್ಕಿಂತ ಒಂದು ದೊಡ್ಡದು. ಎದುರುಗಡೆ 3 ಬಿಲ್ಡಿಂಗ್ ಅವೆ. ಮಲೇಷಿಯನ್ನಲ್ಲಿ ಟ್ವಿನ್ ಟವರ್ಸ್ ಇರುತ್ತಲ್ಲ ಹಂಗೆ ಇಲ್ಲಿ ತ್ರಿವಳಿ. ಏನು ಸಾಕಾಗೈತೆ ಗುರು, ಸೂಪರ್. ನೋಯ್ಡಾ ಮಾತ್ರ ಅಲ್ಟಿಮೇಟ್ ಆಗೈತೆ. ಪೊಲ್ಯೂಷನ್ ಒಂದು ಕಂಟ್ರೋಲ್ ಮಾಡ್ಕೊಬಿಟ್ರೆ ಸಾಕಾಗೈತೆ ಗುರು. ಬಿಲ್ಡಿಂಗ್ ನೋಡ್ಗುರು ಏನು ಸಾಕಾಗೈತೆ ಇದು. ಯಾವುದೋ ಶೇಪಲ್ಲಿ ಒಳ್ಳೊಳ್ಳೆ ಕಂಪ್ನಿಗಳಾಗೋರು, ಸ್ಯಾಮ್ಸಂಗು, ಟೆಕ್ನೋ, ಅಡ್ವಾನ್ಸ್, ಯಾವುದ್ಯಾವುದೋ ಒಳ್ಳೆ ಟೆಕ್ ಪಾರ್ಕ್ ಇರ್ಬೇಕು ಮೋಸ್ಟ್ಲಿ. ಇದು ಸಾಕಾಗೈತೆ ಬಿಲ್ಡಿಂಗು, ಅದ್ಭುತವಾಗಿದೆ ಅನ್ಕೊಳ್ಳಿ. ನೋಡ್ಕೊಳ್ಳಿ ಒಂದ್ಸತಿ, ಅದ್ಭುತ. ನೋಯ್ಡಾದಲ್ಲಿ, ಡೆಲ್ಲಿಲಿ ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ಸ್ ಈ ಗಾಡಿಗಳು ಕಂಡ್ರೆ. ಅದಕ್ಕೆ ಇಲ್ಲಿ ಉಳ್ಕೊಳಕ್ಕೆ ಭಯ ಆಗ್ತಾ ಇದೆ. ಇನ್ನೇನು ಇಲ್ಲ, ಡೆಲ್ಲಿಗಂತೂ ಟಚ್ಚೇ ಮಾಡಿಲ್ಲ. ಡೆಲ್ಲಿಗೆ ಹೋಗ್ಲೇ ಇಲ್ಲ ಗುರು ನಾವು. ಯಪ್ಪ, ಡೆಲ್ಲಿ ಎಲ್ಲ ಬ್ಯಾನ್ ಅಂತೆ. 2 ಸ್ಟ್ರೋಕ್ ಎಲ್ಲ ಬ್ಯಾನ್ ಮಾಡಾಕ್ಬಿಟ್ಟಾರೆ. ಅದಕ್ಕೆ ಡೆಲ್ಲಿ ಈ ಕಡೆಯಿಂದ ನೋಯ್ಡಾ ಕಡೆಯಿಂದ ಹೋಗ್ತಾ ಇದ್ದೀವಿ. ರೋಡಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಬ್ಬು ಗುರು. ಲೈಟ್ ಹತ್ರ ಅಬ್ಸರ್ವ್ ಮಾಡಿ ಮಬ್ಬು ಹೆಂಗೆ ಕಾಣಿಸ್ತೈತೆ ನೋಡಿ. ಅಲ್ಲಿ ಬೆಳಗಿನ ಜಾವದಲ್ಲಿ ಕಾಣಿಸುತ್ತಲ್ಲ ಹಂಗೆ ಕಾಣಿಸ್ತೈತೆ. ಅದು ಏನು ಇದು ಅನ್ಕೊಂಡ್ರಾ? ಏನಪ್ಪ ಬೆಳಗಿನ ಜಾವದಲ್ಲಿ ಬರುತ್ತಲ್ಲ ಇಬ್ಬನೇ ಅನ್ಕೊಂಡ್ರೆ, ಇಬ್ಬನೇ ಎಲ್ಲ ಗುರು. ಪೊಲ್ಯೂಷನ್ನು ಸಿಕ್ಕಾಪಟ್ಟೆ ಪೊಲ್ಯೂಷನ್ ಗುರು ಈ ಕಡೆ. ಏನು ಈಗ ನೋಡ್ತಾ ಇದ್ದೀರಲ್ಲ, ಇದು ನಾರ್ಮಲ್ ಟ್ರಾಫಿಕ್ ಅಂತ ಗುರು ಇಲ್ಲಿ. ಆರ್ ಯು ಕಿಡಿಂಗ್ ಮೀ? ನಾನು ಶಾಕ್ ಆಗೋದೆ ಕೇಳಿ ಯಾರನ್ನೋ. ನಾರ್ಮಲ್ ಅಂತೆ. ಅಯ್ಯಪ್ಪ, ಇನ್ನು ಪೀಕ್ ಅವರ್ಸಲ್ಲಿ ಇನ್ನು ಹೆಂಗಿರೋದು ಗುರು ಇದು. 9 ಗಂಟೆ ಆದರೆ ಹಿಂಗೆ ಜನ ಸಾಯ್ತಾವ್ರೆ. ಇದೆ ಬೇಸಿಕಲಿ ಡೆಲ್ಲಿ ಕಡೆ ಹೋಗ್ತಾವ್ರೆಲ್ಲ. ನೋಯ್ಡಾ ಟು ಡೆಲ್ಲಿ ಹೋಗ್ತಾವ್ರೆ ಅನ್ಕೊಬಿಡಿ. ಸೊ ನಾನು ಇಲ್ಲದಾರು ಸೈಡಿಗೆ ಹಾಕ್ಬಿಡ್ತೀನಿ ಗುರು. ನನ್ನ ಕೈಲಿ ಆಯ್ತಾ ಇಲ್ಲ ಕಾಣೋಣ. ಆಯ್ತಾ ಇಲ್ಲ, ಬೆನ್ನು ಗಿನ್ನು ಮೈ ಕೈಯೆಲ್ಲ ಪದ ಹೇಳುತ್ತಿದೆ, ಪದವನ್ನು ಹೇಳುತ್ತಿದೆ ಅನ್ನಂಗಾಯ್ತೆ. ಸೈಡ್ಗೆ ಹಾಕ್ಬಿಟ್ಟು ಯಾವ್ದಾರು ರೂಮ್ ಇದ್ರೆ ಇಲ್ಲೇ ರೂಮ್ ಮಾಡ್ಕೆ ಮನೆಗೆ ಬಿಡ್ತೀವಿ ಗುರು. ಓಹೋ, ಜಂಗಲ್ ಮೇ ಮಂಗಲ್. ಜಂಗಲ್ ಕಾಡಿಗೆ ಬಂದ್ಬಿಟ್ಟು, ಕಾಡಿಗೆ ಮೇನ್ ಹೈವೇ ಬಿಟ್ಟು ಕಾಡಿಗೆ ಬಂದ್ಬಿಟ್ವಿ. ಕಾಡಿಗೆ ನೋಡಿ, ಅಲ್ಲಿ ಕಾಡಾಗ್ಬಿಟ್ಟಿದೆ. ಕಾಡು ರೂಮ್ ಹುಡ್ಕಿದ್ದೀವಿ. ಯಾವ 2.5 ಕಿಲೋಮೀಟ್ರ್ ಅಂತೆ. ಅಲ್ಲಿಗೆ ಹೋಗೋಕ್ಕೆ ಹಿಂಗೆಲ್ಲ ಕರ್ಕೊಂಡು ಹೋಗ್ತಾ ಇದೆ. ನಮ್ಮ ಮೆಜೆಸ್ಟಿಕ್ ಆಗ್ಬಿಟ್ಟಿದೆ, ಚಿಕ್ಕ ಮಾರ್ಕೆಟ್.
ಚಿಕ್ಕ ಮಾರ್ಕೆಟ್ಟೇ. ಓಹೋ, ಯಾವುದೋ ಆನಂದ್ ವಿಲ್ಲ ಅಂತೆ. ನೋಡೋಣ ಹೆಂಗೈತೆ ಏನು ಕತೆ. ಬ್ರೋ ಲೀಡ್ ಮಾಡ್ತಾ ಇದ್ದಾರೆ ಆ ದಿನ ಅವ್ರ ಮೊಬೈಲಲ್ಲಿ ನೋಡಿದ್ದು. ಸೊ ಪ್ರಸಾದ್ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಪ್ರಸಾದ ಕೊಡಲಿ ಅಂತ ಹಿಂದೆ ಹೋಗ್ತಾ ಇದ್ದೀವಿ. ಈಗ ನೋಯ್ಡಾ ಸಿಟಿ ಒಳಗೆ ಅದೆಲ್ಲೋ ಗಲ್ಲಿ ಒಳಗೆ ರೂಮ್ ಮಾಡಿದ್ದೀವಿ ಗುರು. ಬರ್ಬೇಕಾದ್ರೆ ನೋಡಬೇಕಿತ್ತು ರೋಡ. ಹೆಂಗಿತ್ತು ಅಂದರೆ ಮನುಷ್ಯರು ಒಬ್ಬರು ಓಡಾಡೋಕ್ಕಾಗಲ್ಲ ಅಂತಂಥ ರೋಡ್ಗಳು. ಬೈಕ್ಗಳನ್ನ ಇಲ್ಲಿಲ್ಲೇ ಹಾಕ್ಬೇಕು. ಇಲ್ಲೊಂದು ಬೈಕ್ ಹಾಕಬೇಕು, ಹಾಕ್ಬಿಟ್ಟು ಬೀಗ ಹಾಕ್ಬೇಕು ಗುರು. ಸೊ ನೋಡೋಣ ಬನ್ನಿ ರೂಮ್ ಹೆಂಗಿದೆ ಏನು ಕತೆ ಅಂತ. ರೂಮಿಂದ ಮೇಲೆ ನಿಂತಿದ್ದೀನಿ ಗುರು, 3rd ಫ್ಲೋರಲ್ಲಿ. ಬ್ರೋ ಮತ್ತು ನನ್ನ ಬೈಕಲ್ಲಿ ಕಂಬದ ಹತ್ರ ಐತೆ ನೋಡಿ ಇಲ್ಲಿ. ಬ್ರೋ 2 ಬೈಕ್ನು ಸೇರಿ ಲಾಕ್ ಹಾಕ್ತಾರೆ ಗುರು. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಸೊ ಇಲ್ಲೇ ಮಾಡೋಣ ಅಂದ್ಕೊಂಡಿದ್ದೀವಿ. ಏನು ತೊಂದರೆ ಇಲ್ಲ, ಯಾವುದು ಕಳ್ತನ ಆಗಿಲ್ಲ ಅಂತ ಹೇಳ್ತಾವ್ರೆ. ಬಲ್ಕನಿಂದ ನೋಡ್ಬೋದು ಬಂದು ಆಚೆ. ಕಾರಲ್ಲ ಏನು ತಗೋರು ಯಾರು ತಗೊಂಡೋಗಲ್ಲ. 2 ಸ್ಟ್ರೋಕ್ ತಗೊಂಡು ಇಲ್ಲಿ ಏನು ಮಾಡ್ತಾರೆ ಗುರು, ಏನು ಸೇಲ್ ಆಗಲ್ಲ ಪಾಲಾಗಲ್ಲ. ಹಾಂ ಓಕೆ, ಈಗ ಡನ್. ಈಗ ಇದೇ ನೋಡ್ರಪ್ಪ ನಮ್ಮ ಇವತ್ತಿನ ಅರಮನೆ. ಆನ್ಲೈನಲ್ಲಿ ಕರೆಕ್ಟಾಗಿ ಫೋಟೋಸ್ ನೋಡಿಲ್ಲ. ರೂಮು ಚೆನ್ನಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾನು ಇಲ್ಲಿದ್ದೀನಿ. ಇಲ್ಲಿ ಹಾಯ್ 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 ಹಾಯ್. ಓಹೋ ಪೆಡಿಕೆ ನೋಡುಗುರು. ನೀವು ಇನ್ನೂ ಕಾಲಿಡೋರು ನೋಡ್ಬಿಟ್ರೆ ಏನಂತೀರೋ. ಇಲ್ಲಿ ನೋಡಿ, ಇಲ್ಲಿ ಕಾಲಿಡೋರು ಮನೆಯೇ ಸುಳೊಳಗೆ ರೂಮ್ ಮಾಡ್ಬಿಟ್ಟಾರವರು. ಇಲ್ಲಿ ಏನು ರಿಸೆಪ್ಷನ್ ನೋಡುಗರು. ಸ್ಟಾರ್ಸ್, ಫ್ಲವರ್ಸ್, ಟೇಬಲ್ಲು, ಸ್ಟಡಿ ಟೇಬಲ್ ಇಟ್ಕೊಬಿಟ್ಟಾನೆ. ಅಯ್ಯೋ ದೇವರೇ. ಬನ್ನಿ, ಏನು ಮಾಡೋಕ್ಕಾಗಲ್ಲ, ಎಲ್ಲವನ್ನೂ ಅನುಭವಿಸ್ಲೇಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.